ಕೋಟೆನಾಡು ಚಿತ್ರದುರ್ಗದಲ್ಲಿ ಧರ್ಮ ದಂಗಲ್ ಜೋರಾಗಿದೆ. ಹಿಂದೂ ದೇವರ ಶಿಲಾಶಾಸನವಿರುವ ಭೂಮಿಗೆ ವಕ್ಫ್ ಕೊಕ್ಕೆ ಹಾಕಿದೆ. ವಕ್ಫ್ ಬೋರ್ಡ್ ವಿರುದ್ಧ ಜಮೀನು ಕಬಳಿಕೆ ಯತ್ನದ ಆರೋಪ ಕೇಳಿಬಂದಿದೆ. ಕೃಷ್ಣದೇವರಾಯನ ಸಾಮಂತ ಅರಸನೋರ್ವ ಬಳುವಳಿಯಾಗಿ ನೀಡಿದ್ದ ಜಮೀನನ್ನ ವಕ್ಫ್ ಬೋರ್ಡ್ ಕಬಳಿಸೋಕೆ ಯತ್ನ ಮಾಡಿರುವಂತಹ ಆರೋಪ ಇದು. ವಿಜಯನಗರದ ಅರಸ ಶ್ರೀ ಕೃಷ್ಣದೇವರಾಯ ಸಾಮಂತ ಅರಸರೊಬ್ಬರಿಗೆ ವಿಚಿತ್ರ ರೋಗ ಕಾಡ್ತಾ ಇರುತ್ತೆ. ಆಗ ಚಿತ್ರದುರ್ಗದ ಶಕ್ತಿ ದೇವತೆ ಏಕನಾಥೇಶ್ವರಿ ಮೋರೆಗೆ ಧಾವಿಸಿದ ರಾಜನ ರೋಗ ನಿರ್ಮೂಲನೆ ಆಗಿರುತ್ತೆ. ಪರಿಣಾಮ ಇಲ್ಲೊಂದು ಶಿಲಾಶಾಸನ ಕೆತ್ತಿಸಿ ಆ ಜಾಗವನ್ನ ಏಕನಾಥೇಶ್ವರಿಗೆ ಬಳುವಳಿಯಾಗಿ ನೀಡಿರ್ತಾರೆ ಅನ್ನುವಂಥ ಇತಿಹಾಸ ಇದೆ. ಅಂದಿನಿಂದ ಇವರಿಗೆ ಮುಜರಾಯಿ ಇಲಾಖೆ ಅಧೀನದಲ್ಲಿದ್ದ ಏಕನಾಥೇಶ್ವರಿಯ ಶಾಸನ ಇತ್ತೀಚೆಗೆ ವಿನಾಶದ ಅಂಚಿಗೆ ತಲುಪಿದ್ದು. ದಿಢೀರಂತ ಶಾಸನದ ಮುಂದೆಯೇ ಕಿಡಿಗೇಡಿಗಳು ಅಕ್ರಮವಾಗಿ ಕಟ್ಟಡ ನಿರ್ಮಾಣವನ್ನ ಮಾಡಿದ್ರು. ಈ ಅಕ್ರಮದ ವಿರುದ್ಧ ಸತತ 3 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದ ಹಿಂದೂ ಪರ ಹೋರಾಟಗಾರರು ಜಿಲ್ಲಾಡಳಿತದ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಹೀಗಾಗಿ ಈ ಹೋರಾಟಕ್ಕೆ ಮಣಿದ ನಗರಸಭೆ ಅಧಿಕಾರಿಗಳು ಶಾಸನದ ಮುಂಭಾಗದ ಕಟ್ಟಡವನ್ನು ತೆರವುಗೊಳಿಸಿದ್ದಾರೆ. ಆದರೆ ಈ ವಿಚಾರ ಒಳಗೊಳಗೆ ಎರಡೂ ಧರ್ಮಗಳ ಮಧ್ಯೆ ದೊಡ್ಡ ವಿವಾದವನ್ನ ಸೃಷ್ಟಿಸಿದೆ. ಚಿತ್ರದುರ್ಗ ನಗರಸಭೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಚೋಳಗುಡ್ಡ ಸಮೀಪ ಅಕ್ಸಂಕಲ್ ರಸ್ತೆಯ ಪಕ್ಕದಲ್ಲೇ ಒಂದು ಏಕನಾಥೇಶ್ವರಿ ಅಮ್ಮನವರ 106 ವರ್ಷಗಳ ಇತಿಹಾಸವುಳ್ಳ ಶಿಲಾಶಾಸನವಿದೆ. ಈ ಶಿಲಾಶಾಸನಕ್ಕೆ ಅಡ್ಡಲಾಗಿ ಒಂದು 3 ವರ್ಷಗಳ ಕೆಳಗೆ ಯಾರೋ ಕಿಡಿಗೇಡಿಗಳು ಕಾಮಗಾರಿ ಮಾಡಿರ್ತಾರೆ, ಮುಚ್ಚತಕ್ಕಂಥ ಕೆಲಸ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಭಕ್ತಾದಿಗಳು ಹಿಂದೂ ಸಂಘಟನೆ ಒಟ್ಟಿಗೆ ಸೇರಿ ನಗರಸಭೆಗೆ ಒಂದು ಮನವಿ ಸಲ್ಲಿಸಿರ್ತೀವಿ, ಅದನ್ನು ತೆರವುಗೊಳಿಸಬೇಕು ಅಂತೇಳಿ. ಆದರೆ ಕಾಮಗಾರಿ ಸ್ಥಗಿತಗೊಂಡಿರುತ್ತೆ, ತೆರವುಗೊಳಿಸೋ ಕಾರ್ಯ ಆಗಿರಲ್ಲ. ನಿರಂತರ ಹೋರಾಟದ ಮೂಲಕ, ಕಾನೂನು ಹೋರಾಟದ ಮೂಲಕ ಕೆಲವು ದಿನಗಳ ಕೆಳಗೆ ಅದನ್ನು ತೆರವುಗೊಳಿಸೋ ಕಾರ್ಯ ಆಗಿದೆ. ನಂತರ ಒಂದು ಭಕ್ತಾದಿಗಳು ಚಿತ್ರದುರ್ಗ ಏಕನಾಥೇಶ್ವರಿ ನಗರ ದೇವತೆ, ಅದು ದೊಡ್ಡ ದೇವತೆ, ಭಕ್ತಾದಿಗಳು ಹಾಗೂ ಹಿಂದೂ ಸಂಘಟನೆ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಸ್ವಚ್ಛತೆ ಆಗಿ ಆ ದೇವಿಗೆ ರಕ್ಷಣೆ, ಶಿಲಾಶಾಸನಕ್ಕೆ ರಕ್ಷಣೆ ಕೊಡಬೇಕು. ಅಲ್ಲಿ ಚಿತ್ರದುರ್ಗ ನಗರದ ಶ್ರೀ ಏಕನಾಥೇಶ್ವರಿ ಅಮ್ಮನವರ ಬಳುವಳಿಯಾಗಿ ಕೊಟ್ಟಿರ್ತಕ್ಕಂಥ ಸಾಮಂತ ರಾಜ ಶ್ರೀಕೃಷ್ಣದೇವರಾಯ ಅಧೀನದಲ್ಲಿರತಕ್ಕಂಥ ಒಬ್ಬ ಸಾಮಂತ ರಾಜ ಚಿತ್ರದುರ್ಗ ನಗರ ದೇವತೆಯಾದ ಏಕನಾಥೇಶ್ವರಿ ಅಮ್ಮನವರಿಗೆ ಅವರೊಬ್ಬ ರೋಗ ಪೀಡಿತರಾಗಿರ್ತಾರೆ. ಆ ಸಮಯದಲ್ಲಿ ಏಕನಾಥೇಶ್ವರಿಯಾಗಿ ಬಳುವಳಿಯಾಗಿ ತನ್ನ ಕಾಯಿಲೆಯನ್ನು ವಾಸಿ ಮಾಡಿರ್ತಾಯಿದ್ದಾರೆ ಅಂಥೇಳಿ ಒಂದು ಉದಾರ ಮನಸ್ಸಿಂದ ಆ ಜಾಗನ ಕೊಟ್ಟಿರ್ತಾರೆ. ಏನಿವತ್ತು ನೆಹರು ನಗರದಲ್ಲಿ ಅಕ್ಸಂಕಲ್ ಅಂತ ಇದೆಯೋ, ಆ ಅಕ್ಸಂಕಲ್ನಲ್ಲಿ ತಾಯಿ ಏಕನಾಥೇಶ್ವರಿ ದೇವತೆಗೆ ಉಪಯುಕ್ತವಾಗಲಿ ಅಲ್ಲಿ